ಅಂಬಾನಿನೆಲ್ಲಾದ್ರೂ ಧ್ಯಾನ ಮಾಡೋದು ನೋಡಿದ್ದೀರಾ? ಪೂಜೆ ಪುನಸ್ಕಾರ ಎಲ್ಲ ಮಾಡ್ತೀವಿ, ಬಿಸ್ನೆಸ್ನ ಅದ್ಭುತವಾಗಿ ಬೆಳೆಸ್ತಾವನೆ ಇದೇ ಧ್ಯಾನ. ಅವ್ರನ್ನ ಪಾಲನೆ ಪೋಷಣೆ ಮಾಡ್ತಿರಲ್ಲ, ಅದರಲ್ಲಿ ಯಾವುದೇ ರೀತಿ ಕುಂದುಕೊರತೆಗಳಿಲ್ಲದೆ ನೋಡ್ಕೊಳ್ಳಿ, ಇದೇ ಧ್ಯಾನ. ಡೈಲಿ ಸ್ಕಿಪ್ಪಿಂಗ್, ಈಗ ನಾನು 108 ಸ್ಕಿಪ್ಪಿಂಗ್ ಎವ್ರಿ ಡೇ ಮಾಡೇ ಮಾಡ್ತೀನಿ. ನಾನು ಎಲ್ಲೇ ಇದ್ರು ಹಗ್ಗ ಇಲ್ಲ ಅಂದ್ರೂ ಸುಮ್ಮನೆ ಬರಿಗೈಯಲ್ಲಾದ್ರೂ ನಾನು ಸ್ಕಿಪ್ಪಿಂಗ್ ಮಾಡೇ ಮಾಡ್ತೀನಿ 108. ಇವತ್ತು ನಂದು ಏನೇನು ಕೆಲಸ ನಾನು ನಾಳೆ ನೆನ್ನೆ ಮಲಗಕ್ಕಿಂತ ಮುಂಚೆ ಬರೆದು ಬಿಡ್ತೀನಿ. ನಾಳೆ ನಂದು ಏನೇನು ಅಪಾಯಿಂಟ್ಮೆಂಟ್ಗಳಿದೆ. ಮೊದಲು ಧ್ಯಾನ ಕ್ರಿಯೆ ಸಂಪಾದನೆ. ಈ ಸಂಪಾದನೆಗೆ ನೀವು ಕಾನ್ಸಂಟ್ರೇಷನ್ ವಿತ್ ಫೋಕಸ್ ಮಾಡಿ. ಸಚಿನ್ ತೆಂಡೂಲ್ಕರ್ನ ಕ್ರಿಕೆಟ್ ಗಾರ್ಡ್ ಅಂತ ಕರೀತಾರೆ. ಯಾಕೆ ಕರಿಬೇಕು ಕ್ರಿಕೆಟ್ ಗಾರ್ಡ್ ಅಂತ? ಆ ಪ್ರಾಕ್ಟೀಸ್ ಮಾಡಿ 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 ಅಂತಕ್ಕೆ ಬಂದಲ್ಲ, ಇದೇ ಧ್ಯಾನ. ಈ ಧ್ಯಾನ ಮಾಡೋದು ಬಿಟ್ಬಿಟ್ಟು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದ್ರಿಂದ ಏನೂ ಬರೋದಿಲ್ಲ, ಏನೂ ಪ್ರಾಪ್ತಿ ಆಗೋದಿಲ್ಲ. ಅಕಸ್ಮಾತ್ ನಾನು ಧ್ಯಾನ ಕಲಿಲೇಬೇಕು ಮಾಡಲೇಬೇಕು ಅಂದ್ರೆ ಯಾವ ಧ್ಯಾನ ಕಲಿಬೇಕು ಅಂತ ತಿಳ್ಕೊಳ್ಬೇಕು. ಅಂದ್ರೆ ಏನ್ ಕೆಲಸ ಕೊಟ್ಟಿರ್ತಾರೆ ಅದನ್ನ ಅಚ್ಚುಕಟ್ಟಾಗಿ ಎಕ್ಸ್ಟ್ರಾರ್ಡಿನರಿ, ಬೇರೆಯವ್ರಿಗಿಂತ ವಿಭಿನ್ನವಾಗಿ ವಿಶೇಷವಾಗಿ ವಿಚಿತ್ರವಾಗಿ ಯಾರ್ಯಾರೆಲ್ಲ ಏನೇನ್ ಮಾಡಿರ್ತಾರಲ್ಲ, ಇದನ್ನ ಧ್ಯಾನ ಕ್ರಿಯೆ ಅಂತ ಕರೀತಾರೆ. ಯಾರನ್ನ ಈಗ ಸೆಲೆಬ್ರಿಟಿಗಳು ಅಂತ ಕರೀತಾರೆ. ಎಲ್ಲಾ ರಂಗದ ಸೆಲೆಬ್ರಿಟಿಗಳು, ರಾಜಕೀಯದಲ್ಲಿ ತಗೊಳ್ಳಿ, ಪೊಲೀಸ್ ಇನ್ಸ್ಪೆಕ್ಟರ್, ಪೊಲೀಸಲ್ಲಿ ಕಾನೂನಲ್ಲಿ ತಗೊಳ್ಳಿ, ಅಥವಾ ಮಿಲಿಟರಿಲಿ ತಗೊಳ್ಳಿ, ಇಲ್ಲಾಂದ್ರೆ ಸಿಂಗರ್ ಅಲ್ಲಿ ತಗೊಳ್ಳಿ, ಸ್ಪೋರ್ಟ್ಸ್ ಮ್ಯಾನ್, ಇವರೆಲ್ಲ ಸೆಲೆಬ್ರಿಟಿನೇ. ಈ ಸೆಲೆಬ್ರಿಟಿಗಳು ಎಲ್ಲರಿಗಿಂತನೂ ಅವ್ರು ಯಾಕೆ ನಮಗೆ ವಿಶೇಷವಾಗಿ ಆಕರ್ಷಣೆ ಆಗ್ತಾರೆ? ಸಚಿನ್ ತೆಂಡೂಲ್ಕರ್ನ ಕ್ರಿಕೆಟ್ ಗಾರ್ಡ್ ಅಂತ ಕರೀತಾರೆ. ಯಾಕೆ ಕರಿಬೇಕು ಕ್ರಿಕೆಟ್ ಗಾರ್ಡ್ ಅಂತ? ಆತನ ರಂಗದಲ್ಲಿ ಅವನು ಎಕ್ಸ್ಪರ್ಟ್, ಸ್ಪೆಷಲಿಸ್ಟ್. ಇನ್ನೊಬ್ಬ ಅವನ ಲೆವೆಲ್ಗೆ ಬರ್ಬೇಕಂದ್ರೆ ಇನ್ನೂ 10 ಜನ್ಮ ಪ್ರಾಕ್ಟೀಸ್ ಮಾಡಿ ಬರಬೇಕು. ಆ ಪ್ರಾಕ್ಟೀಸ್ ಮಾಡಿ 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 ಅಂತಕ್ಕೆ ಬಂದಲ್ಲ, ಇದೇ ಧ್ಯಾನ. ಇದನ್ನ ಧ್ಯಾನ ಅಂತಾರೆ. ಆತ ಏನ್ ಸಪರೇಟ್ ಆಗಿ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾನ? ಎಲ್ಲ ನೋಡಿದೀರಾ? ಅಂಬಾನಿನೆಲ್ಲಾದ್ರೂ ಧ್ಯಾನ ಮಾಡೋದು ನೋಡಿದ್ದೀರಾ? ಪೂಜೆ ಪುನಸ್ಕಾರ ಎಲ್ಲ ಮಾಡ್ತೀವಿ, ಬಿಸ್ನೆಸ್ನ ಅದ್ಭುತವಾಗಿ ಬೆಳೆಸ್ತಾವನೆ ಇದೇ ಧ್ಯಾನ. Take up one idea, make that one idea your life. Dream of it, think of it, live on that idea. Let the brain, the body, muscles, nerves, every part of your body be full of that idea, and just leave every other idea alone. This is the way to success. ಅವನಿಗೆ ಬಂದಿರೋ ಕೈಗೆ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತಾರೆ. ಹೆಂಡತಿ ಏನೋ ಕರ್ಮಾನುಸಾರವಾಗಿ ಅಥವಾ ಋಣಾನುಬಂಧವಾಗಿ ಸಿಕ್ಕಿರ್ತಾರೆ. ಚೆನ್ನಾಗಿ ಪ್ರೀತಿಸಿ ನೋಡ್ಕೊಳ್ಳಿ, ಆಕೆ ಆಸೆಗಳನ್ನು ಪೂರೈಸಿ, ಇದೇ ಧ್ಯಾನ. ಮಕ್ಕಳು ಹುಟ್ಟಿಸ್ಬಿಟ್ಟಿದ್ದೀರಾ, ಅವ್ರನ್ನ ಒಳ್ಳೆ ಶಾಲಾ ಕಾಲೇಜುಗಳಿಗೆ ಹಾಕಿ ಸಂಸ್ಕಾರ ಕೊಡಿ. ಅವ್ರನ್ನ ಪಾಲನೆ ಪೋಷಣೆ ಮಾಡ್ತಿರಲ್ಲ, ಅದರಲ್ಲಿ ಯಾವುದೇ ರೀತಿ ಕುಂದುಕೊರತೆಗಳಿಲ್ಲದೆ ನೋಡ್ಕೊಳ್ಳಿ, ಇದೇ ಧ್ಯಾನ. ಒಂದು ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡ್ತಾರೆ, ಮಕ್ಕಳಾಗ್ತದೆ, ಅವ್ರಿಗೆ ಅವ್ರದ್ದು ಏನೇನೋ ಆಸೆಗಳಿರ್ತವೆ. ಒಬ್ರದ್ದು ಚಿಕ್ಕ ಆಸೆ, ಇಷ್ಟೇ ಆಸೆ, ಇನ್ನೊಬ್ರದ್ದು ಇಷ್ಟ ಆಸೆ, ಇನ್ನೊಬ್ರದ್ದು ಬೃಹದ. ಅದ ಆಸೆಗಳು ಚಿಕ್ಕದು ದೊಡ್ಡದು ಅಂತ ನಾನು ಬರೋದಿಲ್ಲ. ನಿಮ್ಮ ಆಸೆಗಳನ್ನ ಪೂರೈಸ್ಕೊಳ್ಳೋದೇ ಧ್ಯಾನ. ಈ ಧ್ಯಾನ ಮಾಡೋದು ಬಿಟ್ಬಿಟ್ಟು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದ್ರಿಂದ ಏನೂ ಬರೋದಿಲ್ಲ, ಏನೂ ಪ್ರಾಪ್ತಿ ಆಗೋದಿಲ್ಲ. ಅಕಸ್ಮಾತ್ ನಾನು ಧ್ಯಾನ ಕಲಿಲೇಬೇಕು ಮಾಡಲೇಬೇಕು ಅಂದ್ರೆ ಯಾವ ಧ್ಯಾನ ಕಲಿಬೇಕು ಅಂತ ತಿಳ್ಕೊಳ್ಬೇಕು. ಅದು ಮುಖ್ಯ ಆಗುತ್ತೆ. ಯಾವ ಧ್ಯಾನ? ಎಲ್ರು ಹೇಳ್ಕೊಡೋದು ಧ್ಯಾನ ಅಲ್ಲ, ಅದು ನಿನಗಲ್ಲ. ಈಗ ನಾನು ಒಂದು ಧ್ಯಾನ ಕ್ರಿಯೆ ಕಲ್ತ್ಬಿಟ್ಟಿದ್ದೀನಿ. ನಾನು ಸುಮಾರು ಕಡೆ ಪಾಪ ಧ್ಯಾನ ಕಲ್ತಿ ಹುಚ್ಚಾಸ್ಪತ್ರೆಯಲ್ಲಿರೋ 7 ಕೇಸುಗಳನ್ನ ತೋರಿಸ್ತೀನಿ. ಧ್ಯಾನ ಕ್ರಿಯೆಯನ್ನ ಕಲ್ತಿ ಹುಚ್ಚಾಸ್ಪತ್ರೆಗೆ ಸೇರಿದವು. ಯಾರೋ ಒಬ್ರಿಗೆ ಈಗ ನಾನು ಅದ್ಭುತವಾಗಿ ಅಘೋರಿಗಳ ಹತ್ರ ಧ್ಯಾನ ಕ್ರಿಯೆಯನ್ನ ಕಲ್ತ್ಬಿಟ್ಟಿದ್ದೀನಿ. ನಾನೀಗ ಒಂದು ಕ್ಲಾಸ್ ಮಾಡ್ತೀನಿ, ಎಲ್ಲರೂ 10,000 ರೂಪಾಯಿ ಕಟ್ರಪ್ಪ ಧ್ಯಾನ ಕ್ರಿಯೆ ಕ್ಲಾಸ್ ಮಾಡ್ತೀನಿ ಅಂತ. ಅಘೋರಿ ನನಗೆ ಕಲ್ಸ್ಕೊಟ್ಟಿರೋ ಧ್ಯಾನನ ನಾನು ಬಂದು ಲೌಕಿಕದಲ್ಲಿ, ಅದು ಅಲೌಕಿಕ ವಿದ್ಯೆಗಳು, ಲೌಕಿಕದಲ್ಲಿ ಒಂದು 10 ಜನಕ್ಕೆ ಕಲ್ಸ್ಕೊಟ್ರೆ ಆ ಧ್ಯಾನ ಕ್ರಿಯೆ ಇಟ್ಕೊಂಡು ಏನ್ ಮಾಡ್ತಾರೆ ಇಲ್ಲಿ? ಈ ಯಾವ್ದದು ಮಾಲ್ಗುಡಿ ಡೇಸ್ ಅಂತ ಒಂದು ಸಿನಿಮಾ ಬಂತು, ಅದು ಸೀರೀಸ್ ಶಂಕರ್ನಾಗನ್ ಅಂತ ಆಗ್ತು. ಅದರಲ್ಲಿ ಜಾತ್ರೆಗೆ ಹೋಗಿರ್ತಾನೆ, ಅದೇನೋ ಹಿಂಗೆ ಹಾಕಿದ್ರೆ ಗೆದ್ದೋರಿಗೆ ಅವಾರ್ಡ್ ಕೊಡ್ತಾರೆ ಅಂತ, ನಿಮ್ಗೆ ಬೃಹದಾಕಾರವಾಗಿರೋ ಅವಾರ್ಡ್ ಕೊಡ್ತು ಅಂದ್ಬಿಟ್ಟು ರೋಡ್ ರೋಲರ್ ಕೊಟ್ಬಿಡ್ತಾನೆ. ಆ ಎಪಿಸೋಡ್ ಚೆನ್ನಾಗಿದೆ. ರೋಡ್ ರೋಲರ್ ಅಷ್ಟು ದೊಡ್ಡ ಸೈಜ್, 1000ಕ್ಕೆ ಏನ್ ಮಾಡ್ತೀಯ? ಅದನ್ನ ಪಜಿತಿ ಪಡ್ತಾನೆ ಅದನ್ನೇ ಒಂದು 3 ಸೀರೀಸ್ ಎಪಿಸೋಡ್ ಬಂದ್ಬಿಡ್ತದ. ಅದು ಕೊನೆಗೆ ಏನಾಯ್ತು ಅಂತ, ಅವನು ಅದರಿಂದ ಏನೇನು ಲಾಸ್ ಮಾಡ್ಕೊಂಡ ಅಂತ. ಧ್ಯಾನ ಕ್ರಿಯೆನೂ ಅಷ್ಟೇ, ಅಘೋರಿಗಳು ನನಗೆ ಹೇಳ್ಕೊಟ್ಟಿದ್ದು ರೋಡ್ ರೋಲರ್ ತರ.
ನಾನು ನಿನಗೆ ವಿಶ್ವನ ಕೊಡ್ತೀನಿ ಅಂದ್ರೆ ನೀನ್ ಅದನ್ನ ಇಟ್ಕೊಂಡು ಏನಪ್ಪಾ ಮಾಡ್ತೀಯಾ? ಗುರುಗಳೇ, ಇವಾಗ ಬೇಸಿಕ್ ಆಗಿ ನಾವು ಏನಕ್ಕೆ ಅಂದ್ರೆ ಇನ್ನರ್ ಪೀಸ್ಗೆ ಮಾಡ್ಬೇಕು ಅಂತ ಹೇಳ್ತಾರೆ. ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಏನೇ ನಾವು ಸಂಪಾದನೆ ಮಾಡಿದ್ರು ಕೊನೆಗೆ ಅವರು ನಾನ್ ಕೇಳಿರೋ ಅಂತದ್ದು, ಹೌದು. ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರು ಒಂದು ಪೀಸ್ಫುಲ್ ಜೀವನ ಅವರು ಬೇಕೇ ಬೇಕು ಅಂತ ಇರುತ್ತೆ ಅವ್ರಿಗೆ. ಸೊ ಅಂತ ಒಂದು ಸಮಯದಲ್ಲಿ ಅವ್ರಿಗೆ ಈ ಧ್ಯಾನ ಅನ್ನೋದು ತುಂಬಾ ಕೆಲ್ಸಕ್ಕೆ ಬರುತ್ತೆ ಅಂತ ನಾವು ಕೇಳಿದೀವಿ. ಸೊ ಹಾಗಾಗಿ ಒಂದು ಬೇಸಿಕ್ ಆಗಿ ಎಲ್ಲರಿಗೂ ಸಾಮಾನ್ಯವಾಗಿ ಸರಳ ಧ್ಯಾನ ಮಾಡುವಂತ ವಿಧಾನ ಹೇಳ್ಕೊಟ್ಬಿಡ್ತೀನಿ. ಖಂಡಿತವಾಗ್ಲೂ ಮೊದಲನೇದು, ಪ್ರತಿಯೊಬ್ಬ ಮನುಷ್ಯನಿಗೆ ಆಯುಷು, ಆರೋಗ್ಯ, ಐಶ್ವರ್ಯ ಇದು ಬೇಕೇ ಬೇಕು. ಇದು ನಾಡಲ್ಲಿದ್ದೀನಿ ಅಂದ್ರೆ ಬೇಕೇ ಬೇಕು. ಆದ್ರೂ ಮಾನವನ ಆದ್ಯ ಕರ್ತವ್ಯ ಹುಟ್ಟುಬಿಟ್ಟಿದ್ದಾನೆ. ಅವನಿಗೆ ಏನ್ ಬೇಕು ಅಂದ್ರೆ ಆರೋಗ್ಯ, ತೃಪ್ತಿ, ನೆಮ್ಮದಿ ಇದು ಬೇಕು. ಅದು ಎಲ್ರಿಗೂ ಸಿಗೋದಿಲ್ಲ. ಅದನ್ನ ಒಂದ್ ಕಡೆ ಸೈಡ್ ಇಟ್ಬಿಡೋಣ. ಆಯುಷು, ಆರೋಗ್ಯ, ಐಶ್ವರ್ಯದ ಬಗ್ಗೆ ಮಾತಾಡೋಣ. ಈ 3 ಮಹಾಧ್ಯಾನಗಳು ನಾನು ಎಲ್ರಿಗೂ ಕಲಿಸ್ಕೊಡೋಂಥದ್ದು ಈ 3 ಧ್ಯಾನ: ಆರೋಗ್ಯ, ಐಶ್ವರ್ಯ, ಆಯುಷ್. ಇದಕ್ಕೆ ಆರೋಗ್ಯಕ್ಕೆ ಮೊದಲು ನೋಡ್ಕೊಳ್ಳೋಣ, ಐಶ್ವರ್ಯ ಆಮೇಲೆ ಆಯುಷ್ಯದ ಬಗ್ಗೆ ಹೇಳ್ತೀನಿ. ಅದು ಇದರಲ್ಲೇ ಬಂದ್ಬಿಡ್ತದೆ, ಧ್ಯಾನ ಕ್ರಿಯೆಯಲ್ಲೇ ಬರ್ತದೆ. 3 ಮಹಾಧ್ಯಾನಗಳು. ಈ 3ರಲ್ಲಿ ಮೊದಲು ಆರೋಗ್ಯನ, ದೈಹಿಕ ಆರೋಗ್ಯ ಕಾಪಾಡ್ಕೊಳ್ಬೇಕಾದ್ರೆ ಈಜೊಡಿಬೇಕು. ಪ್ರತಿನಿತ್ಯ ಒಬ್ಬ ಮನುಷ್ಯ 1 ಗಂಟೆ ಈಜೊಡಿದ್ರೆ ಖಂಡಿತವಾಗ್ಲೂ ಅವ್ನು 100 ವರ್ಷ ಬದುಕು. ಯಾಕೆ ಅಂದ್ರೆ ಬೇರೆ ಎಲ್ಲ ಜಿಮ್ಗೆ ಹೋಗಿ ಯೋಗ ಮಾಡಿ ಮತ್ತೊಂದು ಮಾಡಿ ಎಲ್ಲ ಕೆಲವೊಂದು ಅವಯವಗಳಿಗೆ, ಕೆಲವೊಂದು ಬಾಡಿ ಪಾರ್ಟ್ಸ್ಗಳಿಗೆ ಮಾತ್ರ ಅದು ಕವರ್ ಆಗುತ್ತೆ. ಈಜೊಡೆಯೋದಿದೆಯಲ್ಲ, ಇದು ತಲೆ ಕೂದಲಿಂದ ಹಿಡಿದು ಉಗುರಿನ ಕಾಲು ಬೆರಳವರೆಗೂ ಎಲ್ಲ ಅವಯವಗಳು, ಎಲ್ಲ ಅಂಗಾಂಗಗಳು, ಒಳಗಡೆ ಇರೋ ಎಲ್ಲ ಸೆಲ್ಸ್ಗಳು, ಪ್ರತಿಯೊಂದು ಸೆಲ್ಸ್ಗೂ ಕೂಡ ಆಕ್ಟಿವ್ ಆಗುತ್ತೆ. ಇದು ಧ್ಯಾನ. ಸ್ವಿಮ್ಮಿಂಗ್ ಇಂದ ಇದು ನಾವು ಸ್ವಿಮ್ಮಿಂಗ್ ಯಾರ್ಯಾರಿಗೆ ಬರ್ತದೆ ಇವನು ಧ್ಯಾನ ಮಾಡ್ತಾನೆ ಅಂತ. ಸ್ವಿಮ್ಮಿಂಗ್ ಯಾರ್ಯಾರು ಬರಲ್ಲ ಇವರು ಧ್ಯಾನ ಮಾಡಕ್ ಬರಲ್ಲ. ಇವ್ರಿಗೆ ಧ್ಯಾನ ಮೊದಲನೇ ಧ್ಯಾನ. ಸ್ವಿಮ್ಮಿಂಗ್ ಮಾಡಕ್ ಬರಲ್ವಾ, ಎರಡನೇದು ಡೈಲಿ ಸ್ಕಿಪ್ಪಿಂಗ್ ಆಡಿ. ಈ ಸ್ವಲ್ಪ ಸ್ಥೂಲಕಾಯ ಅಂದ್ರೆ ದಡುತಿ ದಪ್ಪಗಿರ್ತಾರೆ ಅಂತವ್ರು ಸ್ಕಿಪ್ಪಿಂಗ್ ಆಡಕ್ ಆಗೋದಿಲ್ಲ. ಆದ್ರೂ ಪ್ರಯತ್ನ ಮಾಡಿ. 100 ಮಾಡಕ್ಕಾಗದೆ ಹೋದ್ರೆ 50 ಮಾಡಿ. 50 ಮಾಡಕ್ಕಾಗಿಲ್ಲ ಅಂದ್ರೆ 10 ಆದ್ರೂ ಮಾಡಿ. ದಿನ ಸ್ಕಿಪ್ಪಿಂಗ್ ಮಾಡಿ. ಇದು ಎಲ್ಲಾ ಸ್ವಿಮ್ಮಿಂಗ್ ಅಷ್ಟು ಇದಲ್ಲ, ಪವರ್ಫುಲ್ ಅಲ್ಲ, ಬಟ್ 2ನೇ ಸ್ಥಾನದಲ್ಲಿ ಬರ್ತದೆ. ಇದು ಧ್ಯಾನ. ಡೈಲಿ ಸ್ಕಿಪ್ಪಿಂಗ್. ಈಗ ನಾನು 108 ಸ್ಕಿಪ್ಪಿಂಗ್ ಎವ್ರಿ ಡೇ ಮಾಡೇ ಮಾಡಿ. ನಾನು ಎಲ್ಲೇ ಇದ್ರು ಹಗ್ಗ ಇಲ್ಲ ಅಂದ್ರೂ ಸುಮ್ನೆ ಬರಿಗೈಯಲ್ಲಾದ್ರೂ ನಾನು ಸ್ಕಿಪ್ಪಿಂಗ್ ಮಾಡೇ ಮಾಡ್ತೀನಿ. 108. ಎರಡನೇದು. ಮೂರನೇದು ಬಂದು ಸೂರ್ಯ ನಮಸ್ಕಾರ. 21 ಸೂರ್ಯ ನಮಸ್ಕಾರಗಳನ್ನು ಮಾಡಿ. ಇನ್ನೂ ಹೆಚ್ಚಾಗ್ಬೇಕಾದ್ರೆ ಮಾಡಿ, ಬಟ್ ಮಿನಿಮಮ್ 21. ಕೆಲವ್ರಿಗೆ 21 ಕಂಟಿನ್ಯೂ ಮಾಡೋಕ್ಕಾಗಲ್ಲ. 7, 7, 7 ಇದನ್ನ ಮಾಡಿ. ಇಷ್ಟು ಅಂದ್ರೆ ಬ್ರೇಕ್ ತಗೊಳ್ಳಿ, ಒಂದ್ ಸ್ವಲ್ಪ ಓಡಾಡಿ ಕುತ್ಕೊಳ್ಳಿ, ಮತ್ತೆ ತಿರುಗ. ಇದು 21 ಮಾಡೋರು ಸಾಕು. ಇದು ಆರೋಗ್ಯ. ಇದನ್ನ ಧ್ಯಾನ ಅಂತ ನಾನು ಕರಿತೀನಿ. ಇದು ಬಿಟ್ರೆ ಇನ್ನು ಬೇಸಿಕ್ ನಾನು ಏನು ಮಾಡಲ್ಲ. ಈ 3 ನನ್ನ ಕೈಲಿ ಆಗಲ್ಲ ಅಂದ್ರೆ ವಾಕಿಂಗ್ 60 to 90 minutes. 60 to 90 minutes ಮಿನಿಮಮ್ ಬೇಸಿಕ್. ಇದು ವಾಕಿಂಗ್ ಮಾಡೋದು. ಇದು ಕೂಡ ಧ್ಯಾನ. ನಿರಂತರವಾಗಿ ಧ್ಯಾನ ಮಾಡಿ. ಧ್ಯಾನ ಮಾಡಿ ಅಂದ್ರೆ ನಿರಂತರವಾಗಿ ವಾಕಿಂಗ್ ಮಾಡಿ, ಅಂದ್ರೆ ಪ್ರತಿನಿತ್ಯ ವಾಕ್ ಮಾಡಿ. ಅದರಲ್ಲೂ ವಾಕಿಂಗ್ ಅಲ್ಲಿ ಬರಿಗಾಲಿನ ನಡಿಗೆ ಬಹಳ ಬಹಳ ಅದ್ಭುತವಾದಂತ ಫಲಿತಾಂಶವನ್ನ ಕೊಡ್ತದೆ. ಕಣ್ಮುಚ್ಕೊಂಡು ಕೂತ್ಕೊಳ್ಳೋ ಧ್ಯಾನ ನಾನು ಕಾನ್ಸಂಟ್ರೇಷನ್ ಮಾಡ್ತಾ ಇದ್ದೀನಿ. ಈ ಧ್ಯಾನ ರಿಸಲ್ಟ್ ಕೊಡ್ತದೋ ಇಲ್ಲ ನನಗೆ ಗೊತ್ತಿಲ್ಲ. ನಾನು ಅಂತೀನಿ ಇದನ್ನ ನಾನು ಕೊಡೋದಿಲ್ಲ ಅಂತ ಅಂತೀನಿ. ಬಟ್ ವಾಕಿಂಗ್ ಮಾಡೋ ಧ್ಯಾನ ಇದೆಯಲ್ಲ, ಇದು ರಿಸಲ್ಟ್ ಕೊಟ್ಟೇ ಕೊಡ್ತದೆ. ಈ ಧ್ಯಾನ ಕ್ರಿಯೆ ಖಂಡಿತವಾಗ್ಲೂ ನಿಮಗೆ ಫಲಿತಾಂಶವನ್ನು ನೀಡ್ತದೆ. ಎಲ್ಲಾದ್ರೂ ಫೀಲ್ಡ್ ನೋಡಿ, ಕ್ರಿಕೆಟ್ ಫೀಲ್ಡು, ಮಕ್ಕಳು ಅಲ್ಲಿ ಸುತ್ತಮುತ್ತ ಎಲ್ಲ ಇರ್ತದೆ. ಇದ್ರೆ ಬರಿಗಾಲನ್ ನಡಿಗೆ ಅಂದ್ರೆ ಭೂಮಿಗೆ ಸ್ಪರ್ಶ ಆಗ್ಬೇಕು ಪಾದ, ಅಥವಾ ಹುಲ್ಲು ಮೇಲೆ ನಡೀರಿ, ಇಲ್ಲ ಬಂಡೆ ಮೇಲೆ ಆದ್ರೂ ನಡೀರಿ. ಈಗ ಚಾಮುಂಡಿ ಬೆಟ್ಟಕ್ಕೆ ಎಷ್ಟೋ ಜನ ವಾಕಿಂಗ್ ಹೋಗ್ತಾರೆ ಬರ್ತಾರೆ. ಹೆಬ್ಬಾಳದಲ್ಲಿ ಒಂದು ಬೆಟ್ಟ ಇದೆ, ಅಲ್ಲಿಗೆ ಹೋಗ್ತಾರೆ ಬರ್ತಾರೆ. ಹತ್ತತ್ರದಲ್ಲಿರೋ ನಂದಿ ಬೆಟ್ಟ ಹೋಗ್ತಾರೆ ಬರ್ತಾರೆ. ಯಾಕೆಂದ್ರೆ ಕಲ್ಲದದು. ಎಷ್ಟೋ ಸೆಕೆಂಡ್ಗಳಲ್ಲಿ ನಡೆದಂತವ್ರು ಇದ್ದಾರೆ, ನಿಮಿಷಗಳಲ್ಲಿ ರೆಕಾರ್ಡ್ ಮಾಡಿದಂಥವ್ರು ಇದ್ದಾರೆ ಚಾಮುಂಡಿ ಬೆಟ್ಟನ ಹತ್ಬಿಟ್ಟು. ಅದು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಬಂದ್ಬಿಡ್ತದೆ. ಇದನ್ನ ನಾನು ಧ್ಯಾನ ಕ್ರಿಯೆ ಅಂತ ಕರಿತೀನಿ. ಇದು ಫಸ್ಟ್. ಇದಾದ್ಮೇಲೆ ಸೆಕೆಂಡ್ ಧ್ಯಾನ ಏನು ಅಂತಂದ್ರೆ, ದಯವಿಟ್ಟು ನೀವು ಏನ್ ಕೆಲಸ ಮಾಡ್ತಾ ಇದ್ದೀರಾ ಅದನ್ನ ಡೈವರ್ಟ್ ಆಗ್ದೇನೆ ಕಾನ್ಸಂಟ್ರೇಷನ್ ಕೊಟ್ಟು ಮಾಡಿ. ಹೆಣ್ಮಕ್ಳು ಅಡುಗೆ ಮಾಡ್ತಾರ, ಯಾರ ಜೊತೆ ನಾವು ಮಾತಾಡ್ಕೊಂಡು ಅಡುಗೆ ಮಾಡ್ತಾರೆ. ಇದು ಧ್ಯಾನ ಅಲ್ಲ. ಇದು ಧ್ಯಾನ ಅಲ್ಲ. ಮಾತಾಡಿ ಇಲ್ಲ ಅಂದ್ರೆ ಅಡುಗೆ ಮಾಡಿ.
ಆಫ್ ಮಾಡ್ಬಿಡಿ. ಕುತ್ಕೊಂಡು ಯಾರೋ ಯಜಮಾನ್ರ ಫೋನ್ ಎಲ್ಲಿ ಹೋಗಿದ್ದೀರಾ, ಏನೇನ್ ತರಬೇಕು ಎಲ್ಲ ಕುತ್ಕೊಂಡು ಹೇಳು, ಪರವಾಗಿಲ್ಲ. ಇದು ಧ್ಯಾನನೇ. ಮಾತಾಡೋದು ಕೂಡ ಧ್ಯಾನನೇ. ಇದನ್ನ ನಾನು ಸಪ್ರೇಟ್ ಮಾಡ್ತಾ ಇಲ್ಲ. ಬಟ್ 2 ಕೆಲಸ ಮಾಡ್ಬೇಡಿ. ಮಲ್ಟಿ ಟಾಸ್ಕ್ ಮಾಡಕ್ ನೀನು ಹುಟ್ಟಿಲ್ಲ. ಒಂದು ಮಾಡು. ಅದ್ ಮಾಡಾದ್ಮೇಲೆ ಇಲ್ಲಿಗೆ ಬಾ, ಅದು ಇಟ್ಬಿಡು ಸೈಡ್ಗೆ, ಚಾರ್ಜ್ ಗಿರ್ಜ್ ಹಾಕ್ಬಿಡು, ಇಲ್ಲಿ ಬಂದು ಅಡುಗೆ ಮಾಡು. ಕತ್ತರಿಸ್ತೀಯಾ, ಅದ್ರ ಕಡೆ ಗಮನ ಕೊಡು. ಸ್ನಾನ ಮಾಡ್ತಾ ಇದೀಯಾ, ಅದ್ಭುತವಾಗಿ ಸ್ನಾನ ಮಾಡು. ಬೇರೆ ಏನೋ ಯೋಚನೆ ಮಾಡ್ಬೇಕು, ನಾನು ಇವತ್ತು ವಿಶ್ವನ್ಗೆ ಹೇಳ್ಬೇಕು, ಇಷ್ಟು ಗಂಟೆಗೆ ಬರ್ತಾನೆ, ನಾನೆಲ್ಲ ರೆಡಿ, ಇದೆಲ್ಲ ಮಾಡಬಾರ್ದು. ಅದು ಹೊರಗಡೆ ಬಂದ್ಮೇಲೆ ಮಾಡ್ಕೊ. ಇವತ್ತು ನಂದು ಏನೇನು ಕೆಲಸ ನಾನು ನಾಳೆ ನೆನ್ನೆ ಮಲಗಕ್ಕಿಂತ ಮುಂಚೆ ಬರೆದು ಬಿಡ್ತೀನಿ. ನಾಳೆ ನಂದು ಏನೇನು ಅಪಾಯಿಂಟ್ಮೆಂಟ್ಗಳಿದೆ, ನಾನು ಯಾರ್ಯಾರನ್ನ ಭೇಟಿ ಮಾಡಬೇಕು, ಏನೇನು ಕೆಲಸಗಳಾಗಬೇಕು, ಯಾರ್ಯಾರಿಗೆ ಫೋನ್ ಮಾಡ್ಬೇಕು, ಎಲ್ಲ ಬರ್ಕೊಂಬಿಡ್ತೀನಿ. ಅಂದರೆ ಹಿಂದಿನ ದಿವಸನೇ ಬರ್ಕೊಂಬಿಡ್ತೀನಿ. ರಿಲ್ಯಾಕ್ಸ್. ಇದು ಧ್ಯಾನ. ಅಂದರೆ ನಾಳೆ ಪ್ಲ್ಯಾನನ್ನು ಇವತ್ತೇ ಮಾಡ್ತಿರಲ್ಲ, ಇದು ಕೂಡ ಧ್ಯಾನ. ಆ ಥರ ಎಲ್ಲ ಕೆಲಸಗಳನ್ನು ಊಟ ಮಾಡ್ತಾ ಇದ್ದೀರಾ, ದಯವಿಟ್ಟು ಊಟ ಮಾಡಿ. ಊಟ ಮಾಡಬೇಕಾದ್ರೆ ಮಾತಾಡಬೇಡಿ. ಇದು ದಿನನಿತ್ಯ ಮಾಡೋದಕ್ಕಾಗೋದಿಲ್ಲ. ಯಾರೋ ನೆಂಟರು, ಫ್ರೆಂಡ್ಸು, ರಿಲೇಟಿವ್ಸ್ ಅವಾಗ ಕುತ್ಕೊಂಡು ಮಾತಾಡಿ, ಪರವಾಗಿಲ್ಲ. ಬಟ್ ಎವ್ರಿ ಡೇ ನೀವು ಇರ್ತಿರಲ್ಲ, ಗಂಡ ಹೆಂಡತಿ ಮಕ್ಕಳು, ದಯವಿಟ್ಟು ಮಾತಾಡಬೇಡಿ. ಕುತ್ಕೊಂಡು ಆರಾಮಾಗಿ ಮಾಡಿ. ತಿನ್ಬಿಟ್ಟಾದ್ಮೇಲೆ ಮಾತಾಡಿ. 1 ಗಂಟೆ ಮಾತಾಡಿ, 2 ಗಂಟೆ ಮಾತಾಡಿ. ತಿನ್ಬೇಕಾದ್ರೆ ಮಾತಾಡಬೇಡಿ. ಎಂಜಾಯ್ ಮಾಡಿ. ನಾನು ಅನ್ನ ಊಟ ಮಾಡ್ಬೇಕಾದ್ರೆ ಕಣ್ಣು ಬಿಡಲ್ಲ, ಕಣ್ಣು ಮುಚ್ಚಿಬಿಟ್ಟಿರ್ತೀನಿ. ಕಲಿಸ್ಬಿಟ್ಟು ಅದು ಚೀವ್ ಮಾಡ್ತಿರಲ್ಲ, ಅಗೀತಿರಲ್ಲ, ಅದನ್ನ ಒಳ ಅಂತರ್ದೃಷ್ಟಿಯಿಂದ ನೋಡ್ತಾ ಇರ್ತೀನಿ. ಅದೆಲ್ಲ ಪುಡಿ ಆಯ್ತಾ ಇಲ್ವಾ, ಅದು ಅನ್ನನಾಳು ಕೆಳಿಯೋದು, ಜಠರಾಗ್ ನೀವು ಹೋಗೋದು, ಇದೆಲ್ಲ ನಾನು ಫೀಲ್ ಮಾಡ್ತೀನಿ. ಕಲ್ಪಿಸ್ಕೊಳ್ಳೋದು ಬೇರೆ, ಫೀಲ್ ಮಾಡೋದು ಬೇರೆ. ಈಗ ಕಣ್ಣು ಮುಚ್ಬಿಟ್ಟು ನಾನು ಹಿಂಗೆ ಶರೀರನ ಸಾವ್ರ್ತಾ ಇದ್ರೆ ಗೊತ್ತಾಗುತ್ತಾ ಇಲ್ವಾ? ಕಣ್ ತೆಗ್ದಿಲ್ಲ, ಬಟ್ ಆದ್ರೂ ಗೊತ್ತಾಗುತ್ತಾ ಇಲ್ಲ. ಒಂದ್ ಕಂಬಳಿ ಹುಳ ಓಡಿದ್ರು ಗೊತ್ತಾಗ್ಬಿಡ್ತದೆ, ಸೊಳ್ಳೆ ಬಂದ್ರು ಗೊತ್ತಾಗ್ಬಿಡ್ತದೆ. ಅದೇ ತರ ಫೀಲ್ ಮಾಡಿ. ಆಗ ನೀವು ತಿಂದಿದ್ದು ಎಲ್ಲವೂ ದೇಹಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ತದೆ. ಇದನ್ನ ನಾನು ಧ್ಯಾನ ಅಂತ ಕರಿತೀನಿ. ಕೆಲಸ ಮಾಡ್ತಾ ಇದ್ದೀರಾ, ಅದ್ಭುತ. ಆಟೋ ಓಡಿಸ್ತಾ ಇದ್ದೀರಾ, ಡ್ರೈವರ್ ಅವನು ಏನಾದ್ರೂ ಧ್ಯಾನಸ್ಥನಾಗ್ಲಿಲ್ಲ ಅಂದ್ರೆ ಆಕ್ಸಿಡೆಂಟ್ ಆಗ್ಬಿಡ್ತದೆ. ಕಾನ್ಸಂಟ್ರೇಷನ್ ಇಲ್ಲ. ಅದು ಕೆಲವೊಂದು ಜವಾಬ್ದಾರಿಯುತವಾದಂತಹ ಕೆಲಸಗಳಿದ್ದಾವೆ. ಈಗ ಯಾರೋ ಒಬ್ರು ಕಸ ಗುಡಿಸ್ತಾವ್ರೆ, ಅದ್ರಲ್ಲಿ ತಪ್ಪು ಮಾಡಿದ್ರು ನಡೀತದೆ. ಡ್ರೈವರ್ ತಪ್ಪು ಮಾಡಿದ್ರೆ ನಡೆಯಲ್ಲ. ಎಷ್ಟೊಂದ್ ಜನ ಸೀದಾ ಶಿವನ್ ಪಾದ, ಸೀದಾ ಶಿವನ್ ಪಾದ. ಪೈಲಟ್ ಏನೋ ತಪ್ಪು ಮಾಡಿದ್ರೆ ಗೋತಾ. ಅಂದ್ರೆ ಕೆಲವೊಂದು ಜವಾಬ್ದಾರಿಯುತವಾದಂತಹ ಕೆಲಸಗಳು ಮಾಡೋರು ಮೈಯೆಲ್ಲ ಕಣ್ಣಾಗಿಟ್ಕೊಂಡು ಮಾಡ್ಬೇಕು. ಮೈಯೆಲ್ಲ ಕಣ್ಣು ಅಂದ್ರೆ ಏನಂದ್ರೆ ಏಕಾಗ್ರತೆಯನ್ನ ಹೆಚ್ಚಿಸ್ಕೊಳ್ಳಿ. ಕಾನ್ಸಂಟ್ರೇಷನ್ ವಿತ್ ಫೋಕಸ್. ಡ್ರೈವಿಂಗ್ ಮಾಡಬೇಕಾದ್ರೆ ಯಾರಿಗೆ ಕಾನ್ಸಂಟ್ರೇಷನ್ ಇರೋದಿಲ್ಲ ಅವಾಗ್ಲೇ ಆಕ್ಸಿಡೆಂಟ್ ಆಗೋದು. ಕಾನ್ಸಂಟ್ರೇಷನ್ ಇದ್ದವನು ಆಕ್ಸಿಡೆಂಟ್ ಆಗಲ್ಲ. ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನಾನು ಹೇಳೋದನ್ನ ಕೇಳಿ. ನಿಮ್ಮ ಯಜಮಾನ್ರು, ನಿನ್ನ ಮಗ ಯಾರಾದ್ರೂ ಡ್ರೈವಿಂಗ್ ಮಾಡ್ತಾ ಇದ್ರೆ ದಯವಿಟ್ಟು ಮಾತಾಡಕ್ ಹೋಗ್ಬೇಡಿ. ನಾನು ಡ್ರೈವ್ ಮಾಡ್ತಾ ಇದ್ದೀನಿ ಅಂದ ತಕ್ಷಣ ಇಟ್ಬಿಡಿ. ಅಥವಾ ಅರ್ಜೆಂಟ್ ಇದ್ರೆ ಡ್ರೈವ್ ಮಾಡ್ತಾ ಇರೋನು ಪಕ್ಕಕ್ಕೆ ಹಾಕಿ ಅದು ಪಾರ್ಕಿಂಗ್ ಲೈಟ್ ಆನ್ ಮಾಡ್ಕೊಂಡು ಕುತ್ಕೊಂಡು ಮಾತಾಡ್ಬಿಟ್ಟು ಆಮೇಲೆ ಮುಂದುವರಿ. ನಿಜವಾಗ್ಲೂ ಆಕ್ಸಿಡೆಂಟ್ಗಳಾಗೋದಿಲ್ಲ. ಇದನ್ನ ಯಾರು ಮಾಡೋದಿಲ್ವೋ, ಫೋನ್ ಮಾಡ್ಬೇಕಾದ್ರೆ ಏನೋ ಮಾತಾಡೋದು, ಅಥವಾ ಪಕ್ಕದಲ್ಲಿ ಕೂತಿರೋ ಟ್ರಿಗರ್ ಮಾಡ್ತಾರೆ. ನಾನು ಆಕ್ಸಿಡೆಂಟ್ ಆಗಕ್ಕೆ 2-3 ಸಲ ಅಲ್ಲಿ ನೋಡಿ ಡ್ರೈವರ್ಗೆ ಅಲ್ಲಿ ನೋಡ್ಬಿಟ್ರೆ ಮುಗ್ದೋಯ್ತು. ಅವನನ್ನ ಮಾತಾಡಿಸ್ಬಾರ್ದು, ಮಾತಾಡಿಸ್ಬೇಕು, ಬಟ್ ಅಲ್ಲಿ ನೋಡಿ ಅಂತ ಹೇಳ್ಬಾರ್ದು. 2ನೇದು, ಡ್ರೈವಿಂಗ್ ಮಾಡ್ತಾವನೆ, ಇವರು ಟ್ರಿಗರ್ ಆಗೋ ಥರ ಮಾತಾಡ್ತಾವನೆ. ನೀನ್ ನೆನ್ನೆ ನೋಡದೆ ಅವನ ಜೊತೆನೇ ಇದ್ದ, ಅವನ ಮೈಂಡ್ ಚೇಂಜ್ ಆಯ್ತು, ಹೋಗಿ ಸ್ಪೀಡ್ ಹೆಚ್ಚಾಗುತ್ತೆ. ಸ್ಪೀಡ್ ಹೆಚ್ಚಾದ್ರೆ ಗೊತ್ತಾ. ಇದು ಎಲ್ಲ ಮುಖ್ಯವಾದಂತ ಸ್ಥಾನಮಾನಗಳು. ಕೆಲವೊಂದು ಯೋಗ ಕ್ರಿಯೆ, ಧ್ಯಾನ ಕ್ರಿಯೆ ಅಂದ್ರಲ್ಲ, ಈ ಮೊದಲು ನಾನು ಹೇಳ್ತಾರೋ ಈ ಧ್ಯಾನಗಳನ್ನ ಮಾಡಿದ್ರೆ ಮಾತ್ರ ನಿಮಗೆ ಮೂಲ ಧ್ಯಾನಕ್ಕೆ ಹೋಗೋದಕ್ಕೆ ಸಾಧ್ಯ. ಇದನ್ನ ಪಾಸ್ ಮಾಡದೇನೆ, ಮಿಡ್ಲ್ ಸ್ಕೂಲ್ ಪಾಸ್ ಮಾಡದೆ ಹೈಸ್ಕೂಲ್ ಹೆಂಗ ಹೋದೆ, ಹೈಸ್ಕೂಲ್ ಓದೇನೆ ಕಾಲೇಜ್ ಹೆಂಗ ಹೋದೆ, ಕಾಲೇಜ್ ಓದ್ದೇನೆ ಡಿಗ್ರಿ ಹೆಂಗ ಮಾಡ್ದೇನೆ. ಡಿಗ್ರಿ ಬೇಕಾದ್ರೂ ಮಾಡಿ, PhD ಬೇಕಾದ್ರೂ ಮಾಡಿ, ಓದೋದಕ್ಕೆ ಎಂಡೇ ಇಲ್ಲ, ನೆವರ್ ಎಂಡ್ ಹೋಗ್ತಾನೆ ಇರ್ಬೋದು. ಎಲ್ಲಾ ತರ ಧ್ಯಾನಗಳನ್ನು ಹೇಳ್ಕೊಡ್ತೀನಿ ಬೇಕಾದ್ರೆ. ಬಟ್ ಬೇಸಿಕ್ ಮಾಡದೇನೆ ನನ್ನ ಹತ್ರ 2ನೇ ಹಂತದ ಧ್ಯಾನ ಹೇಳ್ಕೊಡೋದ್ರೆ ನಾನು ಯಾರಿಗೂ ಹೇಳ್ಕೊಡೋದಕ್ಕೆ ಸಾಧ್ಯವಿಲ್ಲ. ಇದು ನಾನು ಧ್ಯಾನ ಕ್ರಿಯೆ ಬಗ್ಗೆ ನಿಮಗೆ ಹೇಳ್ಬೇಕಾಗಿರೋಂಥ, ಅದು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿದ್ದೀನಿ. ಎಲ್ಲವನ್ನ ಬಿಡಿಸಿ ಹೇಳ್ಬೇಕು ಅಂದ್ರೆ ಅದು ಅದೇ ಹೇಳೋದನ್ನ ಒಂದು 1 ಅವರ್ ಬೇಕಾದ್ರೂ, 1 ದಿನ ಬೇಕಾದ್ರೂ ಮಾತಾಡ್ತೀನಿ. ಬಟ್ ಧ್ಯಾನ ಕ್ರಿಯೆ ಅಂದ್ರೆ ಇದು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾಡಲ್ಲಿದ್ದೀರಾ, ಮೊದಲು ಧ್ಯಾನ ಕ್ರಿಯೆ ಸಂಪಾದನೆ. ಈ ಸಂಪಾದನೆಗೆ ನೀವು ಕಾನ್ಸಂಟ್ರೇಷನ್ ವಿತ್ ಫೋಕಸ್ ಮಾಡಿ. ಆ ಕಾನ್ಸಂಟ್ರೇಷನ್ ಫೋಕಸ್ ಮಾಡಿದ್ರೆ ಸಂಪಾದನೆ ಹೆಚ್ಚಾಗುತ್ತೆ. ಸಂಪಾದನೆ ಹೆಚ್ಚಾದ್ರೆ ನಿದ್ದೆ ಚೆನ್ನಾಗಿ ಬರ್ತದೆ. ನಿದ್ದೆ ಚೆನ್ನಾಗಿ ಮಾಡೋದು ಒಂದು ಧ್ಯಾನ ಕ್ರಿಯೆ. ಯಾಕೆಂದ್ರೆ ನಿದ್ದೆ ಚೆನ್ನಾಗ್ ಆಗ್ಬಿಡ್ತು ಅಂದ್ರೆ ಅವನಿಗೆ ಆಯುಷ್ ಬಂತು ಅಂತ ಅರ್ಥ, ಆರೋಗ್ಯ ಪ್ರಾಪ್ತಿ ಆಯ್ತು ಅಂತ ಅರ್ಥ. ಇದು 2 ಬಂದ್ರೆ ಐಶ್ವರ್ಯ ಬಂದೇ ಬರ್ತದೆ. ಇದನ್ನ ಧ್ಯಾನ ಕ್ರಿಯೆ. ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ನನ್ನ ಅನುಭವಗಳನ್ನ ಹೇಳ್ತಾ ಇದ್ದೀನಿ. ಎಲ್ರಿಗೂ ಧ್ಯಾನ ಅವಶ್ಯಕತೆ ಇಲ್ಲ.
ಪಾಪ ಧ್ಯಾನ ಮಾಡದಿದ್ದವ್ರಿಗೂ ಬಲವಂತವಾಗಿ ಕರ್ಕೊಂಬಂದು ಕುಂಡಿಸ್ಕೊಂಡು ಧ್ಯಾನ ಮಾಡ್ತಾರೆ, ಮಾಡೋದಿಲ್ಲ. ಈಗ ನನ್ನ ಹೆಂಡತಿಗೆ ನಾನು ಧ್ಯಾನ ಮಾಡೋದ್ರೆ ಪಾಪ ಬರಲ್ಲ ಆಕೆಗೆ. ಹೌದು. ಪೂಜೆ ಮಾಡ್ತಾಳಲ್ಲ ಅದೇ ಧ್ಯಾನ. ಒಂದ್ಸಲ ಮನೆಗೆ ಬಂದು ನೋಡಿ ಎಷ್ಟು ನೀಟಾಗಿ ಇಟ್ಕೊಂಡಿರ್ತಾಳೆ. ಅವಳಿಗೊಂದು ಚೂರು ಧೂಳಾಗಲ್ಲ, ಅಂದರೆ ಡಸ್ಟ್ ಇರಬಾರ್ದು, ಎಲ್ಲ ಕ್ಲೀನಾಗಿ ಒರೆಸಿ ಮಡಗ್ತಾಳೆ. ಅಡುಗೆನ ಅದ್ಭುತವಾಗಿ ರುಚಿಯಾಗಿ ಮಾಡ್ತಾಳೆ, ಅದೇ ಧ್ಯಾನ. ಎಷ್ಟೊಂದು ಜನ ಹೆಣ್ಮಕ್ಳು ಮನೇಲಿ ನಾನೇ ಕರೀತಾರೆ, ಬನ್ನಿ ಗುರುಗಳೇ ನಮ್ಮ ಮನೆಗೆ ಊಟ, ಅದನ್ನು ಊಟ ಮಾಡ್ಬಿಟ್ಟು ಯಾಕಾದ್ರೂ ಬಂದು ಅನ್ನಿಸ್ಬಿಡ್ತದೆ. ಯಾಕಾದ್ರೂ ತಿನ್ನು, ಇನ್ನೊಂದ್ಸಲ ಕರೆದ್ರೆ ತಾಯಿ ನಾನು ಬರೋದಿಲ್ಲ ಅಂದ್ರೆ ಹಣ್ಣು ಹಂಪಲ ಬೇಕಾದ್ರೆ ತಗೊಳ್ತೀನಿ, ನೀನ್ ಮಾಡಿರೋ ಅಡುಗೆ ತಿನ್ನಕ್ಕಾಗಲ್ಲ. ಯಾಕೆಂದ್ರೆ ರುಚಿ ಇಲ್ಲ. ರುಚಿ ಇಲ್ಲದೆ ಇರೋದ್ರಿಂದ ನಾನು ಮತ್ತೆ ತಿರ್ಗಾ ಅವ್ರ ಮನೆಗೆ ಹೋಗಿ ಹೆಂಗ್ ಊಟ ಮಾಡಕ್ ಮನ್ಸು ಬರ್ತದೆ? ಊಟ ಮಾಡಕ್ ಮನ್ಸು ಬರಲ್ಲ. ಸ್ವಲ್ಪ ಶುದ್ಧತೆ ಅಂತ ಇರ್ತದಲ್ಲ, ಪವಿತ್ರತೆ ಅಂತ ಇರುತ್ತಲ್ಲ, ಅದನ್ನ ಯಾರ್ಯಾರು ಶುದ್ಧವಾಗಿ ಇಟ್ಕೊಂಡಿರ್ತಾರೆ, ಯಾರ್ಯಾರು ಪವಿತ್ರವಾಗಿ ಇಟ್ಕೊಂಡಿರ್ತಾರೆ, ಯಾರ್ಯಾರು ರುಚಿಯಾಗಿ ಕಾಫಿ ಟೀ ಮಾಡ್ತಾರೆ, ಅದು ಏನಾದ್ರೂ ತಿನ್ನಿ. ಆಹಾರದಕ್ಕೆ ನಾನು ಇನ್ನೊಂದು ಎಪಿಸೋಡ್ ಬೇಕಾದ್ರೆ ಬರ್ತೀನಿ. ಬಟ್ ಏನೇ ತಿಂದ್ರು ಅದನ್ನೊಂದು ಟೇಸ್ಟ್ ಅಂತ ಇರ್ತದಲ್ಲ. ರುಚಿ ಕಾಫಿ ಇರೋದು- ಕುಡಿತೀರಿ, ನಾನು ಕಾಫಿ ಪ್ರಿಯ, ಕಾಫಿ ಕುಡಿತೀನಿ, ಆಹಾ ಅಮೃತ ಕುಡ್ದಂಗ ಆಯ್ತು. ಇದು ಟೇಸ್ಟೇ ಇಲ್ಲ ಅಂದ್ರೆ ಕುಡ್ದ ಏನ್ ಪ್ರಯೋಜನ? ಹಂಗಾಗಿರೋದ್ರಿಂದ ಇದು ಯಾವುದು ಧ್ಯಾನ ಕ್ರಿಯೆಗಳಲ್ಲ. ಇದನ್ನೆಲ್ಲ ಮಾಡೋದೇ ಮೊದಲನೇ ಧ್ಯಾನ. ನಾನು ಧ್ಯಾನ ಕ್ರಿಯೆನ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಈ ಮೂರನ್ನ ಅಭಿವೃದ್ಧಿ ಸಮೃದ್ಧಿಗೊಳಿಸೋದೇ ಧ್ಯಾನ. ಈ ತರ ಈ ಮೂರನ್ನ ಅಭಿವೃದ್ಧಿ ಸಮೃದ್ಧಿಗೊಳಿಸುವಂಥವ್ರು ಯಾರೇ ಯಾವುದೇ ಧ್ಯಾನ ಕ್ರಿಯೆಗಳು ಹೇಳ್ಕೊಟ್ರು ಮಾಡಿ. ನನಗೆ ರಿಸಲ್ಟ್ ಬೇಕಷ್ಟೇ, ನಾನು ರಿಸಲ್ಟ್ ಕೊಡಿಸ್ತೀನಿ. ನಾನು ಎಲ್ರಿಗೂ ರಿಸಲ್ಟ್ ಕೊಡಿಸ್ತೀನಿ. ಬಟ್ ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೆ ಅದು ಮಾಡಿ ಪ್ರಯೋಜನ ಇಲ್ಲ. ಧ್ಯಾನ ಮಾಡು, ಧ್ಯಾನ ಮಾಡಕ್ ಬರಲ್ಲ ಅವ್ನಿಗೆ. ಕಾನ್ಸಂಟ್ರೇಷನ್ ಮಾಡು, ಅಂದ್ರೆ ಕೆಲಸ ಮಾಡ್ತಾನೆ, ಅದೇ ಧ್ಯಾನ. ಒಬ್ಬ ಎಲೆಕ್ಟ್ರಿಷಿಯನ್ ಬಂದು ರಿಪೇರಿ ಮಾಡ್ತಾನೆ, ಏನೇ ಪ್ರಾಬ್ಲಮ್ ಇದ್ರು ಗುರುಜಿ ಇದು ಬೇಡ, ನಾವು ಇದನ್ನ ಚೇಂಜ್ ಮಾಡ್ಬಿಟ್ಟು ಹಿಂಗ್ ಮಾಡ್ಕೊಳ್ಳೋಣ, ಇದೊಂದು ಪ್ಲಗ್ ತಂದು ಕೊಟ್ಟವನೇ ನೋಡಿ, ಅದು ಅವನೇ ಹಾಕಿರೋದು. ಯಾಕೆಂದ್ರೆ ಅವನು ಧ್ಯಾನ ಕ್ರಿಯೆಯಲ್ಲಿ ಇದ್ದಾನೆ, ಅವನ ವೃತ್ತಿಯಲ್ಲಿ ಅವನು ಧ್ಯಾನ ಮಾಡ್ತಾವನು. ಬೇರೆಯವರೆಲ್ಲ ಬಂದ್ರೆ 100-200 ಕೊಟ್ರೆ ಅವ್ನು 500 ರೂಪಾಯಿ ಚಾರ್ಜ್ ಮಾಡಿದ್ರೆ ಕೊಡ್ತೀನಿ. ಯಾಕೆಂದ್ರೆ ಧ್ಯಾನಸ್ಥ ಅವನು. ಒಬ್ಬ ಧ್ಯಾನಸ್ಥ ಇನ್ನೊಬ್ಬ ಧ್ಯಾನಸ್ಥನ ಕಂಡುಹಿಡಿತಾನೆ, ಗೌರವ ಕೊಡ್ತಾನೆ. ಅದು ಫರ್ನಿಚರ್ ತಗೊಂಡ್ಬರ್ತೀರಾ ನಿಮ್ಮ ಮನೆಗೆ, ಚೆನ್ನಾಗಿ ಕೆಲಸ ಮಾಡ್ತಾನೆ. ಒಬ್ಬ ಕಾರ್ಪೆಂಟ್ರು, ಪ್ಲಂಬರ್ ಕೆಲಸ ತುಂಬಾ ಚೆನ್ನಾಗಿ ಮಾಡ್ತಾನೆ, ಪೇಂಟಿಂಗ್ ಕೆಲಸ ಚೆನ್ನಾಗಿ ಮಾಡ್ತಾನೆ, ಬಟ್ಟೆ ಚೆನ್ನಾಗಿ ಹೊಲಿತಾನೆ, ಗಾಡಿನ ರಿಪೇರಿ ಚೆನ್ನಾಗಿ. ಇವರೆಲ್ಲ ಧ್ಯಾನಸ್ಥರು. ಇವರು ಸಪ್ರೇಟಾಗಿ ಕಣ್ಮುಚ್ಕೊಂಡು ಕೂತ್ಕೊಳ್ಳೋ ಧ್ಯಾನ ಅಲ್ಲ, ಧ್ಯಾನ ಅವಶ್ಯಕತೆ ಇಲ್ಲ. ಅದು ಮಾಡೋ ಕೆಲಸಗಳನ್ನೇ ಅಚ್ಚುಕಟ್ಟಾಗಿ ಮಾಡಿದ್ರೆ ಶಬಾಷ್, ಇನ್ನೊಬ್ರು ಬೆನ್ ತಟ್ಟಂಗ್ ಮಾಡಿದ್ರೆ ಅದೇ ಧ್ಯಾನ ಕ್ರಿಯೆ. ಧ್ಯಾನಕ್ಕೆ ಸಿಕ್ಕಂತಹ ಫಲಿತಾಂಶ ಅದು. ಶಬಾಷ್, ಸೂಪರ್ ಆಗಿದೆ. ಸೊ ಇದನ್ನ ಧ್ಯಾನ ಅಂತ ಕರೀತಾರೆ ಹೊರತು ಬೇರೆ ಯಾವುದು ಧ್ಯಾನಗಳಿಲ್ಲ. ದಯವಿಟ್ಟು ಎಲ್ಲರೂ ಕೂಡ ಧ್ಯಾನ ಮಾಡೋದಕ್ಕೆ ಸಾಧ್ಯವಿಲ್ಲ. ಅಕಸ್ಮಾತ್ ಮಾಡ್ಲೇಬೇಕು ಅಂದ್ರೆ ನಾನು ಹೇಳಿರೋದ್ರಲ್ಲಿ 9 ಭಾಗಗಳನ್ನ ನಾನು ಮಾಡಿದ್ದೀನಿ. ಮೊದಲನೇ ಬೇಸಿಕ್ ಧ್ಯಾನ ಕಂಪ್ಲೀಟ್ ಮಾಡು, 2ನೇದಕ್ಕೆ ಬಾ, 3ನೇದಕ್ಕೆ ಬಾ, 9ನೇ ಧ್ಯಾನನೂ ಹೇಳ್ಕೊಡ್ತೀನಿ. ಇದು ಬಿಟ್ಟು ದಶ ಧ್ಯಾನನೂ ಹೇಳ್ಕೊಡ್ತೀನಿ, ಅಂದ್ರೆ ರಾವಣ ಮಾಡ್ತಾ ಇದ್ದ ಆ ಧ್ಯಾನ ಕೂಡ ತಿಳಿಸ್ತೀನಿ. ನಿಜವಾಗ್ಲೂ ಗುರುಗಳು ಧ್ಯಾನದ ಬಗ್ಗೆ ಒಂದು ಅದ್ಭುತವಾದಂತ ಒಂದು ಮಾಹಿತಿನ ಖಂಡಿತ ಕೊಟ್ಟಿದ್ದಾರೆ ಅಂತ ಭಾವಿಸ್ತೀನಿ. ನಿಜವಾದ ಧ್ಯಾನ ಯಾವುದು, ಅದನ್ನ ಹೇಗೆ ನಾವು ಯಾವುದೇ ಒಂದು ಕೆಲಸನ ಮಾಡ್ತಾ ಇದೀವಿ ಅಂದ್ರೆ ಎಷ್ಟು ಶ್ರದ್ಧೆಯಿಂದ, ಭಕ್ತಿಯಿಂದ, ಎಷ್ಟು ಏಕಾಗ್ರತೆಯಿಂದ ನಾವು ಮಾಡ್ತೀವಿ, ಅದೇ ಧ್ಯಾನ ಅಂತ ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಗುರು. ನಿಜವಾಗ್ಲೂ ಒಳ್ಳೆ ಮಾಹಿತಿ ನಮ್ಮ ವೀಕ್ಷಕರಿಗೆ.